ನಿತ್ಯಂ ಸ್ನೇಹಾರ್ದ್ರಶಿರಃ ಶಿರಶೂಲಂ ನ ಜಾಯತೆ ನ ಖಾಲಿತ್ಯಂ ನ ಪಾಲಿತ್ಯಂ ನ ಕೇಶಾಃ ಪ್ರಪತಂತಿ ಚ. ನಮಸ್ಕಾರ, ಆಯುರ್ಗೃಹ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಈ ಚಾನೆಲ್ನಲ್ಲಿ ಆಯುರ್ವೇದದ ಕುರಿತು ಮಾಹಿತಿ ಹಾಗೂ ವಿವಿಧ ಉತ್ಪನ್ನಗಳ ತಯಾರಿಕೆಯ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ನಿರೀಕ್ಷಿಸ್ತಾ ಇದ್ದೇವೆ. ಇವತ್ತು ನಾವು ಕೇಶ ತೈಲದ ತಯಾರಿಕೆಯ ಬಗೆಗಿನ ವಿಡಿಯೋವನ್ನು ನೋಡೋಣವೇ? ಬನ್ನಿ ನೋಡೋಣ. ಮೊದಲಿಗೆ ದ್ರವ್ಯ ಸಂಗ್ರಹ. ಕೇಶತೈಲ ತಯಾರಿಸಲು ಬೇಕಾದ ಔಷಧೀಯ ಸಸ್ಯಗಳನ್ನು ಸಂಗ್ರಹಿಸಿಕೊಳ್ಳೋಣ. ಇದು ನೀಲಿನಿ ಸಸ್ಯ, ಇಂಡಿಗೋ ಪ್ಲಾಂಟ್. ಕೂದಲು ಅಕಾಲಿಕವಾಗಿ ಬೆಳ್ಳಗಾಗುವುದಕ್ಕೆ ಇದು ರಾಮಬಾಣ. ನೀಲಿನಿ ಸಸ್ಯವು ಕೂದಲನ್ನು ನೈಸರ್ಗಿಕವಾಗಿ ಕಪ್ಪಾಗಿಸುವ ಗುಣವನ್ನು ಹೊಂದಿದೆ. ಬಿಳಿ ಕೂದಲನ್ನು ನೈಸರ್ಗಿಕವಾಗಿ ಕಪ್ಪಾಗಿಸುವುದಲ್ಲದೆ ಕೂದಲು ಬೇಗನೆ ಬಿಳಿಯಾಗುವುದನ್ನು ಸಹ ತಡೆಗಟ್ಟುತ್ತದೆ. ಕೆಮಿಕಲ್ ಮಿಶ್ರಿತ ಹೇರ್ ಡೈಗಳಿಗೆ ಪರ್ಯಾಯವಾಗಿ ನೀಲಿನಿ ಎಲೆಗಳ ಪುಡಿಯನ್ನು ಬಳಸಬಹುದು. ಇದನ್ನು ಮೆಹಂದಿ ಎಲೆಯ ಜೊತೆಗೆ ಬಳಸಿದಾಗ ಕೂದಲಿಗೆ ಗಾಢವಾದ ಕಪ್ಪು ಬಣ್ಣ ದೊರೆಯುತ್ತದೆ. ಇದು ಮೆಹಂದಿ ಗಿಡ. ಮೆಹಂದಿ ಕೇವಲ ಬಣ್ಣಕ್ಕಾಗಿ ಮಾತ್ರವಲ್ಲದೆ ಕೂದಲಿನ ಆರೋಗ್ಯಕ್ಕೆ ಅತ್ಯಂತ ಪ್ರಯೋಜನಕಾರಿ ಸಸ್ಯ. ಕೂದಲು ಉದುರುವಿಕೆಯನ್ನು ನಿಯಂತ್ರಿಸುತ್ತದೆ. ತಲೆಹೊಟ್ಟು ನಿವಾರಣೆ, ನೈಸರ್ಗಿಕ ಕಂಡೀಷನರ್ ಅಂದರೆ ಇದು ಕೂದಲಿಗೆ ನೈಸರ್ಗಿಕ ಹೊಳಪನ್ನು ನೀಡುತ್ತದೆ ಮತ್ತು ಕೂದಲನ್ನು ಮೃದುವಾಗಿಸುತ್ತದೆ. ಬಿಲ್ವಪತ್ರೆ. ಬಿಲ್ವಪತ್ರೆಯಲ್ಲಿರುವ ಪೋಷಕಾಂಶಗಳು ಕೂದಲಿನ ನೈಸರ್ಗಿಕ ಮೆಲನಿನ್ ಉತ್ಪಾದನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದರಿಂದ ಪ್ರೀಮೆಚ್ಯೂರ್ ಗ್ರೇಯಿಂಗ್ ಅಂದರೆ ಅಕಾಲಿಕವಾಗಿ ಕೂದಲು ಬೆಳ್ಳಗಾಗುವುದನ್ನು ತಡೆಗಟ್ಟಬಹುದು. ಇದರಲ್ಲಿರುವ ಆಂಟಿಫಂಗಲ್ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳು ತಲೆಹೊಟ್ಟು, ನೆತ್ತಿಯ ತುರಿಕೆ ಮುಂತಾದವುಗಳನ್ನು ಕಡಿಮೆ ಮಾಡುತ್ತದೆ. ಈ ಎಣ್ಣೆಯಿಂದ ಮಸಾಜ್ ಮಾಡುವುದರಿಂದ ಮನಸ್ಸು ಶಾಂತವಾಗುತ್ತದೆ ಮತ್ತು ಒತ್ತಡದಿಂದ ಉಂಟಾಗುವ ಕೂದಲು ಉದುರುವಿಕೆ ಕಡಿಮೆಯಾಗುತ್ತದೆ. ದಾಸವಾಳ. ದಾಸವಾಳದ ಎಲೆಗಳಲ್ಲಿರುವ ಅಮೈನೋ ಆಸಿಡ್ಗಳು ಕೂದಲಿನ ಬೆಳವಣಿಗೆಗೆ ಅಗತ್ಯವಾದ ಕೆರಟಿನ್ ಎಂಬ ಪ್ರೋಟೀನ್ ಅನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ. ಇದರಿಂದ ಕೂದಲು ದಪ್ಪವಾಗಿ ಬೆಳೆಯುತ್ತದೆ. ದಾಸವಾಳವು ನೈಸರ್ಗಿಕ ಕಂಡೀಷನರ್ ಹಾಗೂ ಇದು ಕೂದಲಿಗೆ ಹೊಳಪನ್ನು ಕೊಡುತ್ತದೆ. ಸಹದೇವಿ. ಅಕಾಲಿಕ ನೆರೆ, ಕೂದಲು ಉದುರುವಿಕೆ, ತಲೆಹೊಟ್ಟು ಮತ್ತು ತುರಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಒತ್ತಡ ಕಡಿಮೆಯಾಗಿ ಉತ್ತಮ ನಿದ್ರೆ ಬರಲು ಸಹಕಾರಿ. ಕರಿಬೇವು. ಕರಿಬೇವಿನ ಎಲೆಗಳು ಕೂದಲಿನ ನೈಸರ್ಗಿಕ ಮೆಲನಿನ್ ಅಂಶವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದರಲ್ಲಿರುವ ಅಮೈನೋ ಆಸಿಡ್ಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಕೂದಲು ಉದುರುವುದನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ. ಕಹಿಬೇವು. ಕಹಿಬೇವಿನ ಎಲೆಗಳಲ್ಲಿರುವ ನಿಂಬಿಡಿನ್ ಎಂಬ ಅಂಶವು ತಲೆಹೊಟ್ಟು ಮತ್ತು ಶಿಲೀಂಧ್ರ ಸೋಂಕನ್ನು ನಿವಾರಿಸಲು ಸಹಕಾರಿ. ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿರುವ ಬೇವು ತಲೆಯ ಚರ್ಮದ ತುರಿಕೆ, ಕೆಂಪಾಗುವಿಕೆ, ಸಣ್ಣ ಪುಟ್ಟ ಗುಳ್ಳೆಗಳನ್ನು ಗುಣಪಡಿಸುತ್ತದೆ. ಕೂದಲು ಉದುರುವಿಕೆಯನ್ನು ನಿಯಂತ್ರಣಗೊಳಿಸುತ್ತದೆ. ಹೊನಗನೆ ಸೊಪ್ಪು. ಉಷ್ಣಾಂಶ ಅಥವಾ ಪಿತ್ತದೋಷದಿಂದ ಉಂಟಾಗುವ ಕೂದಲು ಉದುರುವಿಕೆ, ಕಣ್ಣಿನ ಉರಿಯನ್ನು ಕಡಿಮೆಗೊಳಿಸುತ್ತದೆ. ದೃಷ್ಟಿಯನ್ನು ಸುಧಾರಿಸುತ್ತದೆ ಮತ್ತು ಗಾಢವಾದ ನಿದ್ರೆ ಬರಲು ಸಹಕಾರಿ. ಭೃಂಗರಾಜ, ಕೇಶರಾಜ ಅಥವಾ ಗರುಗದ ಸೊಪ್ಪು. ಕೂದಲಿನ ಸಮಸ್ತ ಸಮಸ್ಯೆಗಳಿಗೆ ಭೃಂಗರಾಜ ಅತ್ಯಂತ ಶಕ್ತಿಶಾಲಿ ಮತ್ತು ಪರಿಣಾಮಕಾರಿ ಔಷಧೀಯ ಸಸ್ಯವಾಗಿದೆ. ತಲೆಹೊಟ್ಟು, ತಲೆ ತುರಿಕೆ ಮತ್ತು ಅಕಾಲಿಕವಾಗಿ ಕೂದಲು ಬೆಳ್ಳಗಾಗುವುದನ್ನು ತಡೆಗಟ್ಟುತ್ತದೆ. ವೀಳ್ಯದೆಲೆ. ಆಂಟಿಸೆಪ್ಟಿಕ್ ಮತ್ತು ಆಂಟಿಬ್ಯಾಕ್ಟೀರಿಯಲ್ ಗುಣಗಳಿದ್ದು ತೀವ್ರವಾದ ತುರಿಕೆ ಮತ್ತು ತಲೆಹೊಟ್ಟನ್ನು ನಿಯಂತ್ರಿಸುತ್ತದೆ. ಮಂಡೂಕಪರ್ಣಿ ಅಥವಾ ತಿಮರೆ. ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಒತ್ತಡ ನಿವಾರಣೆ ಮತ್ತು ಉತ್ತಮ ನಿದ್ರೆಗೆ ಸಹಕಾರಿ. ಏಕಾಗ್ರತೆ ಮತ್ತು ನೆನಪಿನ ಶಕ್ತಿಯನ್ನು ವೃದ್ಧಿಸುತ್ತದೆ. ಅಲೋವೆರಾ ಅಥವಾ ಲೋಳೆಸರ. ಇದು ಒಂದು ಅದ್ಭುತವಾದ ಮಾಯಿಶ್ಚರೈಸರ್. ಕೂದಲನ್ನು ರೇಷ್ಮೆಯಂತೆ ಮೃದುವಾಗಿಸುತ್ತದೆ. ಕೂದಲಿನ ಬೇರುಗಳಿಗೆ ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜಗಳನ್ನು ಒದಗಿಸುತ್ತದೆ. ತುಳಸಿ. ತಲೆಹೊಟ್ಟು ಮತ್ತು ತುರಿಕೆಯನ್ನು ನಿಯಂತ್ರಿಸುತ್ತದೆ. ತುಳಸಿ ಔಷಧೀಯ ಗುಣವು ತಲೆಕೂದಲಿನಲ್ಲಿರುವ ಹೇನುಗಳನ್ನು ತೆಗೆಯಲು ಸಹಕಾರಿ. ಗರಿಕೆ ಹುಲ್ಲು ದೇಹ ಮತ್ತು ತಲೆಯ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ. ಗರಿಕೆ ರಸವನ್ನು ಕುಡಿಯುವುದರಿಂದ ರಕ್ತ ಶುದ್ಧವಾಗುತ್ತದೆ. ಇದರಿಂದ ಕೂದಲು ಆರೋಗ್ಯವಾಗಿ ಮತ್ತು ಹೊಳೆಯುವಂತೆ ಮಾಡುತ್ತದೆ. ತ್ರಿಫಲಗಳಲ್ಲಿ ಒಂದಾದ ಹರಿತಕಿಯು ಕೂದಲು ಉದುರುವುದನ್ನು ತಡೆಗಟ್ಟುತ್ತದೆ. ನೆಲ್ಲಿಕಾಯಿ ಅಥವಾ ಆಮಲಕಿ ಕೂದಲಿನ ಆರೋಗ್ಯಕ್ಕೆ ಒಂದು ವರದಾನ. ಪಚ್ಚೆ ಕರ್ಪೂರವು ಆಂಟಿಫಂಗಲ್ ಗುಣಗಳನ್ನು ಹೊಂದಿದ್ದು ತಲೆಹೊಟ್ಟು ಮತ್ತು ಅದರಿಂದ ಉಂಟಾಗುವ ತುರಿಕೆಯನ್ನು ತಕ್ಷಣವೇ ಶಮನಗೊಳಿಸುತ್ತದೆ. ಲಾವಂಚವು ತಂಪು ಗುಣವನ್ನು ಹೊಂದಿದ್ದು ಕೂದಲು ಉದುರುವಿಕೆಯನ್ನು ತಡೆಗಟ್ಟುತ್ತದೆ. ಇದರ ಸುಗಂಧವು ಒತ್ತಡ, ಆತಂಕ ಮತ್ತು ತಲೆನೋವನ್ನು ಕಡಿಮೆ ಮಾಡುತ್ತದೆ. ಕೇಶತೈಲವನ್ನು ತಯಾರಿಸಲು ನಾವು ಎಳ್ಳೆಣ್ಣೆಯನ್ನು ತೆಗೆದುಕೊಂಡಿರ್ತೇವೆ. ಇದು ಕೂದಲಿನ ಬುಡಕ್ಕೆ ಆಳವಾದ ಪೋಷಣೆಯನ್ನು ನೀಡುತ್ತದೆ. ಕೂದಲನ್ನು ಕಪ್ಪಾಗಿಸುವ ಗುಣವನ್ನು ಸಹ ಹೊಂದಿದೆ. ಇದು ಸೂರ್ಯನ ಹಾನಿಕಾರಕ ಕಿರಣಗಳಿಂದ ನಮ್ಮ ಕೂದಲನ್ನು ರಕ್ಷಣೆ ಮಾಡುತ್ತದೆ. ತಲೆಗೆ ಯಾವ ಎಣ್ಣೆಯನ್ನು ಬಳಸಬೇಕು, ಯಾವ ಎಣ್ಣೆ ರಾಸಾಯನಿಕ ಮುಕ್ತವಾಗಿರುತ್ತದೆ, ಯಾವ ಎಣ್ಣೆಗೆ ನಿಜವಾಗಿಯೂ ಸಹ ಔಷಧೀಯ ಗಿಡಮೂಲಿಕೆಗಳನ್ನು ಬಳಸಿರ್ತಾರೆ, ಇದೆಲ್ಲದರ ಕುರಿತು ನಾವೆಲ್ಲರೂ ಸಾಕಷ್ಟು ಗೊಂದಲದಲ್ಲಿದ್ದೇವೆ.
ಇದಕ್ಕೆ ಪರಿಹಾರವಾಗಿ ನಾವು ನಮ್ಮ ಅನ್ನಪೂರ್ಣ ತೋಟದಲ್ಲಿಯೇ ಬೆಳೆದಂತಹ ಔಷಧೀಯ ಸಸ್ಯಗಳನ್ನು ಬಳಸಿಕೊಂಡು ಗಾಣದ ಎಳ್ಳೆಣ್ಣೆಯಲ್ಲಿ ಕೇಶತೈಲವನ್ನು ತಯಾರಿಸಿದ್ದೇವೆ. ಇದು ನಿಮಗೆ ಅದ್ಭುತವಾದ ಪರಿಣಾಮವನ್ನು ನಿಸ್ಸಂದೇಹವಾಗಿ ನೀಡುತ್ತದೆ. ನಾವು ತಲೆಗೆ ಯಾವಾಗ ಎಣ್ಣೆಯನ್ನು ಹಾಕಬೇಕು, ತಲೆಗೆ ಎಣ್ಣೆ ಹಾಕುವುದರಿಂದ ಏನೇನು ಪ್ರಯೋಜನಗಳಿವೆ, ಇದರ ಕುರಿತು ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಅಂದರೆ, ನಿತ್ಯಂ ಸ್ನೇಹಾರ್ದ್ರ ಶಿರಃ ಶಿರಶೂಲಂ ನ ಜಾಯತೆ ನ ಖಾಲಿತ್ಯಂ ನ ಪಾಲಿತ್ಯಂ ನ ಕೇಶಾಃ ಪ್ರಪತಂತಿ ಚ ಬಲಂ ಶಿರಃ ಕಪಾಲಾನಾಂ ವಿಶೇಷೇಣಾಭಿವರ್ಧತೆ ದೃಢಮೂಲಾಶ್ಚ ದೀರ್ಘಾಶ್ಚ ಕೃಷ್ಣಾಕೇಶಾ ಭವಂತಿ ಚ ಇಂದ್ರಿಯಾಣಿ ಪ್ರಸೀದಂತಿ ಸೂತ್ವಗ್ಭವತಿ ಚ ಆನನಂ ನಿದ್ರಾಲಾಭ ಸುಖಂ ಚ ಸ್ಯಾತ್ ಮೂರ್ಧ್ನಿ ತೈಲ ನಿಷೇವಣಾತ್. ಅಂದರೆ ತಲೆಗೆ ಯಾವಾಗ ಎಣ್ಣೆಯನ್ನು ಹಾಕಬೇಕು? ನಿತ್ಯಂ ಅಂದರೆ ಪ್ರತಿನಿತ್ಯ ನಾವು ತಲೆಗೆ ಎಣ್ಣೆಯನ್ನು ಹಾಕಬೇಕು. ಇದರಿಂದ ಏನೇನು ಪ್ರಯೋಜನಗಳಿವೆ? ತಲೆನೋವು ಅಂದರೆ ಶಿರಶೂಲ, ತಲೆನೋವು ಬರುವುದಿಲ್ಲ. ನ ಖಾಲಿತ್ಯಂ ನ ಪಾಲಿತ್ಯಂ, ತಲೆ ಕೂದಲು ಉದುರುವಿಕೆ, ಅಕಾಲಿಕವಾಗಿ ಕೂದಲು ಬೆಳ್ಳಗಾಗುವುದನ್ನು ತಡೆಗಟ್ಟಬಹುದು. ನ ಕೇಶಾಹ ಪ್ರಪತಂತಿ ಚ, ಕೂದಲು ಉದುರುವಿಕೆಯನ್ನು ತಡೆಗಟ್ಟಬಹುದು. ನಮ್ಮ ಶಿರಃ ಕಪಾಲ ಅಂದರೆ ನಮ್ಮ ಉತ್ತಮಾಂಗ ಅಂತ ಹೇಳ್ತೇವೆ. ನಮ್ಮ ತಲೆಯ ಭಾಗವನ್ನು ನಾವು ಆಯುರ್ವೇದದಲ್ಲಿ ಉತ್ತಮಾಂಗ ಅಂತ ಹೇಳ್ತೇವೆ. ನಮ್ಮ ಶಿರಸ್ಸಿಗೂ ಮತ್ತು ಕಪಾಲ ಅಂದರೆ ತಲೆಯ ಮೂಳೆಗಳಿಗೆ ಉತ್ತಮ ಶಕ್ತಿಯನ್ನ ಕೊಡುತ್ತದೆ. ದೃಢ ಮೂಲಾಶ್ಚ ದೀರ್ಘಾಶ್ಚ, ನಮ್ಮ ಕೂದಲಿನ ಬೇರುಗಳು ಅತ್ಯಂತ ಗಟ್ಟಿಯಾಗಿ ಕೂದಲು ಉತ್ತಮ ಉದ್ದವಾಗಿ ಬೆಳೆಯಲು ಸಹಾಯಕವಾಗುತ್ತದೆ. ಕೃಷ್ಣಾಹ ಕೇಶಾಹ ಅಂದರೆ ಕೂದಲು ತುಂಬ ಕಪ್ಪಗಾಗಿ ಇರುವಂತೆ ಕೂಡ ಇದು ನೋಡಿಕೊಳ್ತದೆ. ಮತ್ತೆ ನಮ್ಮ ಇಂದ್ರಿಯಗಳು ಬಹಳ ಪ್ರಸನ್ನವಾಗಿರುವಂತೆ, ನಮಗೆ ನಮ್ಮ ಸೂತ್ವಗ್ಭವತಿ ಚ ಆನನಂ, ಆನನಂ ಅಂದರೆ ನಮ್ಮ ಮುಖ ಹೊಳೆಯುವಂತೆ ಮಾಡುತ್ತದೆ. ನಮ್ಮ ಮುಖದ ಚರ್ಮ ಹೊಳೆಯಲು ಇದು ಸಹಾಯಕವಾಗ್ತದೆ. ನಿದ್ರಾಲಾಭಂ ಸುಖಂ ಚ ಸ್ಯಾತ್ ಅಂದರೆ ಉತ್ತಮವಾಗಿ ನಿದ್ದೆ ಬರಲು ಸಹ ಇದು ಸಹಾಯ ಮಾಡ್ತದೆ ಅಂತ. ಇದೆಲ್ಲವೂ ಕೂಡ ನಾವು ಪ್ರತಿನಿತ್ಯ ತಲೆಗೆ ಎಣ್ಣೆ ಹಾಕುವುದರಿಂದ ಆಗುವಂತಹ ಲಾಭಗಳು. ನಾವು ತೆಗೆದುಕೊಂಡಂತಹ ಔಷಧೀಯ ದ್ರವ್ಯಗಳನ್ನು ಈಗ ನುಣ್ಣಗೆ ರುಬ್ಬಿಕೊಳ್ಳೋಣ. ಔಷಧೀಯ ಸಸ್ಯಗಳನ್ನು ರುಬ್ಬುವಾಗ ನೀರನ್ನು ಬಳಸಿಲ್ಲ, ಅಲೋವೆರಾ ಜೆಲ್ ಹಾಗೂ ಎಳ್ಳೆಣ್ಣೆಯನ್ನೇ ಬಳಸಿದ್ದೇವೆ. ಈಗ ಎಲ್ಲ ಗಿಡಮೂಲಿಕೆಗಳ ಪೇಸ್ಟ್ ತಯಾರಾಗಿದೆ. ಯೋಜಯೇತ್ ಕಲ್ಕಮೇಕಾಂಶಂ ಸ್ನೇಹಾಶ್ಚತುರೋ ಅಂಶಕಾನ್ ಅಂದರೆ ನಾವು ತೆಗೆದುಕೊಂಡಂತಹ ಕಲ್ಕದ 4 ಪಟ್ಟು ಎಣ್ಣೆಯನ್ನು ತೆಗೆದುಕೊಳ್ಬೇಕು. ನಾವು ಇಲ್ಲಿ ತೆಗೆದುಕೊಂಡಂತಹ ಕಲ್ಕದ್ರವ್ಯವು 3 kg ತೂಕವನ್ನು ಹೊಂದಿದೆ. ಇದಕ್ಕೆ 12 kg ಎಣ್ಣೆಯನ್ನು ಹಾಕ್ತೇವೆ. ತಲೆಗೆ ಹಚ್ಚುವ ಎಣ್ಣೆ ಹದವಾಗಿ ಬೆಚ್ಚಗಿದ್ದರೆ ರಕ್ತ ಪರಿಚಲನೆ ಹೆಚ್ಚಾಗುತ್ತದೆ ಮತ್ತು ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ನೀವು ಎಣ್ಣೆಯನ್ನು ನೇರವಾಗಿ ಒಲೆಯ ಮೇಲಿಟ್ಟು ಬಿಸಿ ಮಾಡುವಂತಿಲ್ಲ. ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದು ಕುದಿಯಲು ಆರಂಭಿಸಿದಾಗ ಅದರ ಒಳಗೆ ಒಂದು ಸಣ್ಣ ಪಾತ್ರೆಯಲ್ಲಿ ಎಣ್ಣೆಯನ್ನು ಇಟ್ಟು ಎಣ್ಣೆಯನ್ನು ಬಿಸಿ ಮಾಡಬಹುದು. ನಾವು ತೆಗೆದುಕೊಂಡಂತಹ ಕಲ್ಕದ್ರವ್ಯ ಮತ್ತು ಸ್ನೇಹದ್ರವ್ಯ ಅಂದರೆ ಗಿಡಮೂಲಿಕೆಗಳ ಕಲ್ಕ ಪೇಸ್ಟ್ ಮತ್ತು ಸ್ನೇಹದ್ರವ್ಯ ಅಂದರೆ ನಾವಿಲ್ಲಿ ಎಳ್ಳೆಣ್ಣೆಯನ್ನು ತೆಗೆದುಕೊಂಡಿರ್ತೇವೆ. ಇದನ್ನು ಮಂದ ಉರಿ ಅಂದರೆ ಕಡಿಮೆ ಉರಿಯಲ್ಲಿ ಹೀಗೆ ನಿಧಾನವಾಗಿ ಕಾಯಿಸಬೇಕು. ಇದೀಗ ಸುಮಾರು 4 ಗಂಟೆಗಳಷ್ಟು ಕಾಲ ಎಣ್ಣೆಯನ್ನು ಸಣ್ಣ ಉರಿಯಲ್ಲಿ ಕಾಯಿಸಿದ್ದೇವೆ. ಎಣ್ಣೆ ಸಿದ್ಧವಾಯಿತೇ ಇಲ್ಲವೇ ಎಂದು ಪರೀಕ್ಷಿಸೋಣ. ವರ್ತಿವತ್ ಸ್ನೇಹ ಕಲ್ಕಃ ಅಂದರೆ ನಾವು ಈ ಕಲ್ಕವನ್ನು ನಮ್ಮ ಬೆರಳುಗಳಿಂದ ಬತ್ತಿಯ ರೂಪಕ್ಕೆ ತಂದಾಗ ಇದು ನಮ್ಮ ಬೆರಳುಗಳಿಗೆ ಅಂಟಿಕೊಳ್ಳಬಾರದು. ಶಬ್ದಹೀನೋ ಅಗ್ನಿ ನಿಕ್ಷಿಪ್ತಃ, ಈ ಕಲ್ಕವನ್ನು ಬೆಂಕಿಗೆ ಹಾಕಿದಾಗ ಶಬ್ದ ಕೇಳಬಾರದು. ಹಾಗೆಯೇ ಫೇನೋದ್ಗಮಶ್ಚ ತೈಲೇ ಅಂದರೆ ಎಣ್ಣೆಯು ಕುದಿಯುತ್ತಾ ಇರುವಾಗ ಅದಲ್ಲಿ ಫೇನ ಅಂದರೆ ನೊರೆ ಕಂಡು ಬಂದಲ್ಲಿ ತೈಲವು ಸಿದ್ಧವಾಗಿದೆ ಎಂದು ಅರ್ಥ. ಇದಕ್ಕೆ ನಾವು ಸ್ನೇಹ ಸಿದ್ಧ ಲಕ್ಷಣ ಅಂತ ಹೇಳ್ತೇವೆ. ಮೆಂತೆ ಮತ್ತು ಪಚ್ಚೆ ಕರ್ಪೂರವನ್ನು ನಾವು ಎಣ್ಣೆಯನ್ನು ಸೋಸಿ ಯಾವ ಪಾತ್ರೆಗೆ ಹಾಕಿಕೊಳ್ಳುತ್ತೇವೆ ಅದಕ್ಕೆ ಹಾಕಿಕೊಳ್ಳೋಣ. ಈಗ ಬಿಸಿ ಬಿಸಿ ಎಣ್ಣೆಯನ್ನು ಈ ಪಾತ್ರೆಗೆ ಸೋಸಿಕೊಳ್ಳೋಣ. ಸಾವಯವ ರೀತಿಯಲ್ಲಿ ಬೆಳೆದಂತಹ ಗಿಡಮೂಲಿಕೆಗಳನ್ನು ಬಳಸಿಕೊಂಡು ಸಾಂಪ್ರದಾಯಿಕ ಶೈಲಿಯಲ್ಲಿ ಕೇಶತೈಲವನ್ನು ತಯಾರಿಸುವಂತಹ ವಿಡಿಯೋ ನೋಡಿದ್ರಲ್ವಾ? ಹೀಗೆ ರಾಸಾಯನಿಕ ಮುಕ್ತ ಉತ್ಪನ್ನಗಳನ್ನು ಜನತೆಗೆ ತಲುಪಿಸುವುದು ನಮ್ಮ ಆಯುರ್ಗೃಹದ ಗುರಿ. ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಇರ್ತದೆ ಅಂತ ಆಶಿಸ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಇತರರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.